ವೀಕ್ಷಕರ ನಮಸ್ಕಾರ. ವಿರಾಟ್ ಕೊಹ್ಲಿ ಅವರು ಬಾರಿಸಿದ ಸಿಕ್ಸ್ನಿಂದ ಸೆಕ್ಯೂರಿಟಿ ತಲೆ ಒಡೆಯಿತು. ಇನ್ನು ವೀಕ್ಷಕರ ಬಳಿಕ ವಿರಾಟ್ ಕೊಹ್ಲಿ ಅವರು ಮಾಡಿದ್ದು ನೋಡಿದರೆ ನೀವು ನಿಜವಾಗ್ಲೂ ಸೆಲ್ಯೂಟ್ ಮಾಡ್ತೀರಾ. ಹೌದು ವೀಕ್ಷಕರೇ, ಇಂದು ಭಾರತ ಹಾಗೂ ಆಸ್ಟ್ರೇಲಿಯಾ ನಡುವಿನ ಡೇ 3ನಲ್ಲಿ ಮೈದಾನದಲ್ಲೇ ದೊಡ್ಡ ಘಟನೆ ನಡೆದಿದೆ. ವೀಕ್ಷಕರೇ, ಇದರ ಬಗ್ಗೆ ಸಂಪೂರ್ಣ ಅಪ್ಡೇಟ್ಸ್ ತಿಳಿಯೋದಕ್ಕಿಂತ ಮುಂಚಿತವಾಗಿ ವಿರಾಟ್ ಕೊಹ್ಲಿ ಅವರ ಈ ಒಂದು ಶ್ಲಾಘನೆಗೆ ದಯವಿಟ್ಟು ಈಗಲೇ ವಿಡಿಯೋ ಒಂದು ಲೈಕ್ನ ವ್ಯಕ್ತಪಡಿಸಿ. ಹಾಗೆ ವೀಕ್ಷಕರೇ, ನೀವು ಅಪ್ಪಟ ವಿರಾಟ್ ಕೊಹ್ಲಿ ಅವರ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ದಯವಿಟ್ಟು ವಿರಾಟ್ ಕೊಹ್ಲಿ ಎಂದು ಟೈಪ್ನ ಮಾಡೋದ್ರ ಮೂಲಕ ನಿಮ್ಮ ನಿಜವಾದ ಅಭಿಮಾನಿತನವನ್ನು ವ್ಯಕ್ತಪಡಿಸಿ. ಹಾಗೆ ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು ಗೆದ್ದು ಬೀಗುತ್ತದೆ ಅಂದರೆ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ಮಾಡೋದ್ರ ಮೂಲಕ ನಿಮ್ಮ ನಿಜವಾದ ವಿನ್ನಿಂಗ್ ಪರ್ಸೆಂಟೇಜ್ ಕೊಡಿ. ವೀಕ್ಷಕರೇ, ಬಾರ್ಡರ್ ಗವಾಸ್ಕರ್ ಟ್ರೋಫಿಯ 5 ಟೆಸ್ಟ್ ಪಂದ್ಯಗಳ ಸರಣಿಯ ಪೈಕಿ ಮೊದಲ ಟೆಸ್ಟ್ ಪಂದ್ಯವು ಮೊನ್ನೆ ನವೆಂಬರ್ 22ರಿಂದ ಪ್ರಾರಂಭವಾಗಿತ್ತು. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಇದೀಗ ಟೀಮ್ ಇಂಡಿಯಾ ತಂಡವು 3ನೇ ದಿನದಾಟದಲ್ಲಿ ಈ ಒಂದು ಪಂದ್ಯವನ್ನು ಗೆಲ್ಲುವ ಹಂತದಲ್ಲಿದೆ. ಹೌದು ವೀಕ್ಷಕರೇ, ಇದೀಗ ಭಾರತ ತಂಡವು ದ್ವಿತೀಯ ಇನ್ನಿಂಗ್ಸ್ನಲ್ಲಿ 128.2 ಓವರ್ಗಳಲ್ಲಿ 427 ರನ್ಸ್ಗಳನ್ನು ಕಲೆ ಹಾಕಿ 6 ವಿಕೆಟ್ ಕಳೆದುಕೊಂಡಿದೆ. ಇನ್ನು ವೀಕ್ಷಕರೇ, 473 ರನ್ಸ್ಗಳ ಲೀಡ್ನೊಂದಿಗೆ ಇದೀಗ ಟೀಮ್ ಇಂಡಿಯಾ ತಂಡವು ಈ ಒಂದು ಟೆಸ್ಟ್ ಪಂದ್ಯವನ್ನು ಗೆಲ್ಲುವ ಹಂತದಲ್ಲಿದ್ದರೆ, ಇತ್ತ ವೀಕ್ಷಕರೇ ಆಸೀಸ್ ಪಡೆಯು ಈ ಒಂದು ಪಂದ್ಯವನ್ನು ಡ್ರಾ ಮಾಡುವ ಹಂತದಲ್ಲಿದೆ. ಹೌದು ವೀಕ್ಷಕರೇ, ಟೀಮ್ ಇಂಡಿಯಾ ತಂಡದ ಪರವಾಗಿ ದ್ವಿತೀಯ ಇನ್ನಿಂಗ್ಸ್ನಲ್ಲಿ SSB ಜೈಸ್ವಾಲ್ ಅವರು 161 ರನ್ ಸಿಡಿಸಿ ಮಿಂಚಿದರೆ, ಇತ್ತ ವೀಕ್ಷಕರೇ KL ರಾಹುಲ್ ಅವರು 77 ರನ್ ಸಿಡಿಸಿ ಮಿಂಚಿದರು. ಇನ್ನು ವೀಕ್ಷಕರ ನಂತರ ಬಂದಿದ್ದ ದೇವದತ್ ಪಡಿಕ್ಕಲ್ ಅವರು ಕೂಡ ಕೇವಲ 25 ರನ್ ಗಳಿಸಿದ್ದರು. ಆದರೆ ವೀಕ್ಷಕರು, ಇದೀಗ ಕ್ರೀಸ್ನಲ್ಲಿರುವ ವಿರಾಟ್ ಕೊಹ್ಲಿ ಅವರು ಆಡಿದಂಥ 123 ಎಸೆತಗಳಲ್ಲಿ ಸ್ಫೋಟಕವಾಗಿ 70 ರನ್ ಸಿಡಿಸಿ ಮಿಂಚಿದ್ದಾರೆ. ಅದೇ ರೀತಿಯಾಗಿ ವೀಕ್ಷಕರೇ, ರಿಷಬ್ ಪಂತ್ ಹಾಗೂ ಧ್ರುವ್ ಜುರೇಲ್ ಅವರು ಕೇವಲ 1 ರನ್ ಗಳಿಸಿದ್ದಾರೆ. ಇನ್ನು 89 ರನ್ಸ್ಗಳ ಪಾರ್ಟ್ನರ್ಶಿಪ್ನೊಂದಿಗೆ ವಿರಾಟ್ ಕೊಹ್ಲಿ ಅವರಿಗೆ ಸಾಥ್ ಕೊಡುತ್ತಿದ್ದ ವಾಷಿಂಗ್ಟನ್ ಸುಂದರ್ ಅವರು 29 ರನ್ ಸಿಡಿಸಿ ಮಿಂಚಿದರೆ, ಇದೀಗ ಬಂದಿರುವ ನಿತೀಶ್ ಕುಮಾರ್ ರೆಡ್ಡಿ ಅವರು 16 ರನ್ ಸಿಡಿಸಿ ಮಿಂಚಿದ್ದಾರೆ. ವೀಕ್ಷಕರೇ, ಈ ಬ್ಯಾಟ್ಸ್ಮನ್ಗಳ ಇನ್ನಿಂಗ್ಸ್ನ ಮೂಲಕ ಇದೀಗ ಟೀಮ್ ಇಂಡಿಯಾ ತಂಡವು ಈ ಒಂದು ಟೆಸ್ಟ್ ಪಂದ್ಯವನ್ನು ಗೆಲ್ಲುವ ಹಂತದಲ್ಲಿದೆ. ಇನ್ನು ವೀಕ್ಷಕರೇ, ಈ ಒಂದು ವಿಡಿಯೋದ ಮೇನ್ ಟಾಪಿಕ್ ಕಡೆಗೆ ಬರುವುದಾದರೆ, ಇಂದು ವೀಕ್ಷಕರೇ ಡೇ 3ನ 2ನೇ ಸೆಷನ್ನಲ್ಲಿ ವಿರಾಟ್ ಕೊಹ್ಲಿ ಅವರು ಬಾರಿಸಿದ ಸಿಕ್ಸ್ನಿಂದ ಮೈದಾನದಲ್ಲಿದ್ದ ಸೆಕ್ಯೂರಿಟಿಗೆ ಬಾಲ್ ಹೋಗಿ ತಗುಲಿದೆ. ಹೌದು ವೀಕ್ಷಕರೇ, ಈ ಒಂದು ಸಿಕ್ಸರ್ ಅನ್ನು ವಿರಾಟ್ ಕೊಹ್ಲಿ ಅವರು ವೇಗವಾಗಿ ಬಾರಿಸಿದ್ದರು. ಇನ್ನು ವೀಕ್ಷಕರೇ, ಈ ಒಂದು ಸಿಕ್ಸರ್ ಕಡೆಗೆ ಹೋಗುತ್ತಿದ್ದ ಬಾಲ್ ಡೈರೆಕ್ಟ್ ಆಗಿ 1 ಬೌನ್ಸ್ ಆಗಿ ಸೆಕ್ಯೂರಿಟಿ ತಲೆಗೆ ತಾಗಿತ್ತು. ಇನ್ನು ವೀಕ್ಷಕರೇ, ಮೈದಾನದಲ್ಲಿ ಸೆಕ್ಯೂರಿಟಿ ತಲೆಗೆ ಸ್ವಲ್ಪ ರಕ್ತ ಬರಲು ಪ್ರಾರಂಭಿಸಿತು. ಇನ್ನು ವೀಕ್ಷಕರೇ, ಇದನ್ನು ನೋಡಿದ್ದ ವಿರಾಟ್ ಕೊಹ್ಲಿ ಅವರು 3rd ಸೆಷನ್ನ ಟೀ ಬಳಿಕ ಸೆಕ್ಯೂರಿಟಿ ಕಡೆಗೆ ಹೋಗಿ ಅವರ ಹೆಲ್ತನ್ನು ಚೆಕ್ ಮಾಡಿದರು. ವೀಕ್ಷಕರೇ, ಇದನ್ನು ನೋಡಿದ ಆಸ್ಟ್ರೇಲಿಯಾ ಅಭಿಮಾನಿಗಳು ವಿರಾಟ್ ಕೊಹ್ಲಿ ಅವರನ್ನು ಮೈದಾನದಲ್ಲೇ ಶ್ಲಾಘಿಸಿದ್ದಾರೆ. ಅದೇ ರೀತಿಯಾಗಿ ವೀಕ್ಷಕರೇ, ನಿಮ್ಮ ಅನಿಸಿಕೆಗಳನ್ನು ಕೂಡ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ವ್ಯಕ್ತಪಡಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.